ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತ BML ಕಾಂತಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ನಗರಸಭೆಯ 18 ಸದಸ್ಯರುಗಳು ಗಣೇಶ್ ಅವರ ಪರವಾಗಿ ಅಧ್ಯಕ್ಷರಿಗೆ, ಆನಂದ್ ಅವರ ಪರವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತ ಚುನಾವಣೆಯಲ್ಲಿ ಬೆಂಬಲವನ್ನು ಸೂಚಿಸುವುದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ತೆಕ್ಕೆಗೆ ನೆಲಮಂಗಲ ನಗರಸಭೆ ಬಂದಿರತಕ್ಕಂಥದ್ದು ಬಹಳ ಸಂತಸವಾಗಿರತಕ್ಕಂಥ ವಿಚಾರ. ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗಣೇಶ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಆನಂದ್ ಅವರು ವಿಜಯಶಾಲಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಅವರಿಬ್ಬರಿಗೂ ನಾನು ಬಹಳ ಹೃದಯಸ್ಪರ್ಶಿಯಾಗಿ ಅಭಿನಂದಿಸ್ತೀನಿ. ಜೊತೆಗೆ ಅದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ನಗರಸಭೆಯ ಸದಸ್ಯರುಗಳಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಎನ್ ಶ್ರೀನಿವಾಸಣ್ಣನವರ ನೇತೃತ್ವ ಹಾಗೂ ನಮ್ಮ ಜನಪ್ರಿಯ ನಾಯಕರಾದ BML ಕಾಂತರಾಜಣ್ಣ ನೇತೃತ್ವ ಮತ್ತು ಜಿಲ್ಲಾಧ್ಯಕ್ಷರಾದ CR ಗೌಡ್ರು, ನಮ್ಮ ಸ್ನೇಹಿತರು, ಆತ್ಮೀಯರು, NPA ಮಾಜಿ ಅಧ್ಯಕ್ಷರಾದಂಥ ಹೇಮಂತ್ ಅಣ್ಣನವರು, ನಾಗರಾಜರವರು, ಟಿ ನಾಗರಾಜರವರು, ನಾರಾಯಣ ಗೌಡರು, NPA ಅಧ್ಯಕ್ಷರು ಹಾಗೂ ಎಲ್ಲ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮದಿಂದ ಇವತ್ತು ನನ್ನನ್ನ ನೆಲಮಂಗಲ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದಾರೆ. ಅವ್ರಿಗೆ ನನ್ನ ಆತ್ಮಪೂರ್ವಕ ತುಂಬು ಹೃದಯ ಧನ್ಯವಾದಗಳನ್ನ ಫಸ್ಟ್ ಅರ್ಪಿಸ್ತೀನಿ. ಹಾಗೂ ನಮ್ಮ ನಗರಸಭೆಯ ನನಗೆ ಚುನಾಯಿತರಾಗಿ ಮಾಡಿದಂತ ನನ್ನ ನಗರಸಭೆಯ ಎಲ್ಲ ಆತ್ಮೀಯ ಎಲ್ಲರಿಗೂ ಸದಸ್ಯರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಏನು ನಡೆದಿದೆ, ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾವು 18 ಜನ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾವು ಗೆದ್ದಿದ್ದೀವಿ. ಇದರಲ್ಲಿ ನಮ್ಮ MLA ಸಾಹೇಬ್ರು ಎಲ್ಲಾ ಸಮಾಜದವರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳಿ ನನಗೆ ಉಪಾಧ್ಯಕ್ಷ ಸ್ಥಾನದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಗಣೇಶ್ ಅಣ್ಣವ್ರಿಗೂ ಸಹ ಇವ್ರಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದ್ ರೀತಿ ಏನ್ ಹೇಳ್ಬೇಕು ಅಂತ ಅಂದ್ರೆ, ಇವತ್ತು ನಗರಸಭೆಗೆ ಏನಾದ್ರೂ ಒಂದ್ ಸ್ವಲ್ಪ ಕಳೆ ಕಟ್ಟಿದ್ದೆ, ಸ್ವಲ್ಪ ಏನಾದ್ರೂ ತುಂಬಾ ಯಶಸ್ಸಾಗಿ ಕೆಲಸ ನಡೀತಾ ಇದೆ ಅಂತ ಅಂದ್ರೆ ನಮ್ಮ ಜನಪ್ರಿಯ ಶಾಸಕರು ಶ್ರೀನಿವಾಸ್ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ಒಳಚರಂಡಿಗೆ ಆಗ್ಲಿ, ಕುಡಿಯೋ ನೀರಿನ ವಿಚಾರ ಆಗ್ಲಿ ಖಂಡಿತವಾಗೂ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಏನ್ ಒಳಚರಂಡಿ ವಿಚಾರದಲ್ಲಿ 35 ಕೋಟಿ ರೂಪಾಯಿ ಮುಂಗಡ ಹಣ ಅದು ಮಂಜೂರಾಗಿತ್ತು. ಬೇಡ, ನೆಕ್ಸ್ಟ್ ಬಜೆಟ್ ಅಲ್ಲಿ ತಿರ್ಗಾ ಒಂದು 150-200 ಕೋಟಿ ಸೇರಿಸಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ಆ ಟೈಮಲ್ಲಿ ನಮ್ಮ ಸಿದ್ದರಾಮಯ್ಯ ಅವ್ರನ್ನ DK ಶಿವಕುಮಾರ್ನ ಕರೆಸಿ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು 6-7 ತಿಂಗಳಲ್ಲಿ ಒಳಚರಂಡಿದು ಸ್ಟಾರ್ಟ್ ಆಗುತ್ತೆ. ತದನಂತರ ಹಾಗೆ ಕಾವೇರಿ ನೀರ್ದು ಆಗುತ್ತೆ. ಆಮೇಲೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಇವತ್ತು 10-15 ವರ್ಷಗಳಿಂದ ನಾವು ನೋಡಿದ್ದೀವಿ ನೆಲಮಂಗಲ ಯಾವ ಸ್ಥಿತಿಲಿ ಇತ್ತು ಅಂತ ಹೇಳಿ. ಇವತ್ತಿನ ಸ್ಥಿತಿ ನೋಡಿ ಯಾವ ತರ ಇದೆ ಅಂತಂದ್ರೆ, ದಿವಸ ಬೆಳಿಗ್ಗೆ ನಮ್ಮ ಶಾಸಕರು ಪ್ರತಿ ಒಬ್ಬ ಪ್ರಜೆಗೂ ಸಿಗ್ತಾ ಇದ್ದಾರೆ. ಎಲ್ಲೋ ಕುತ್ಕೊಂಡು ಏನೋ ಅವರು ರಾಜಕಾರಣ ಮಾಡೋದಾಗ್ಲಿ, ಒಂದು ಡೆವಲಪ್ಮೆಂಟ್ಗೆ ಮಾಡೋದಲ್ಲ, ಪಬ್ಲಿಕ್ ಸಿಗ್ತಾ ಇದ್ದಾರೆ. ಹಿಂಗಾಗಿ ಇಂಥ MLA ಸಿಕ್ಕಿರೋದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ 18 ಏನು ನಮ್ಗೆ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ, ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಮೊದಲನೇಗೆ ನಮ್ಮ ಕಾಂತರಾಜು ಅವರು, ಆಮೇಲೆ ನಮ್ಮ ಸೀನಣ್ಣ MLA ಅವರು, ಹೇಮಂತ್ ಕುಮಾರ್ ಅವರು ಎಲ್ಲರೂ ನಮ್ಗೆ ಸಹಕರಿಸಿದ್ದಾರೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗುತ್ತೆ.